ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಇನ್ನೇನು ಮಳೆಗಾಲ ಶುರು ಆಗ್ತಾ ಇದೆ. ಸೊ ಮಳೆ ಯಾವ ರೀತಿ ಆಗುತ್ತೆ ಅನ್ನೋದು ಯಾರಿಗೂ ಗೆಸ್ಸಿಲ್ಲ. ಇನ್ ಕೇಸ್ ನಾವು ಚೆನ್ನಾಗಾದರೂ ಸಹ ಚೆನ್ನಾಗಾಗದಿದ್ರೂ ಸಹ ನಮ್ಮ ಪ್ರಿಪ್ರೇಷನ್ ಅನ್ನೋದು ನಾವು ಬಿಫೋರಾಗಿ ಮಾಡಿಟ್ಕೊಳ್ಳೇಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಪಕ್ಕದ ತೋಟದವರು ಎಷ್ಟು ನೀಟಾಗಿ ಮಾಡಿದ್ದಾರೆ, ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ನೋಡಿ, ಸಿಂಪಲ್ಲಾಗಿ ನಾವು ಮಳೆ ಅತಿರೇಕವಾಗಿ ಬಂತು ಅಂತ ಅಂದಾದಾಗ ನಮ್ಮ ತೋಟಗಳಿಗೆ ಶೀತ ಆಗುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ತಗ್ಗು ಪ್ರದೇಶ ಅಥವಾ ದಿಣ್ಣೆ ಪ್ರದೇಶದಲ್ಲಿರೋಂಥವ್ರು ಈ ಥರ ಟ್ರೆಂಚ್ಗಳನ್ನ ನಿರ್ಮಾಣ ಮಾಡಿರ್ತೀವಿ. ಅದು ಯಾವ ರೀತಿ ನಿರ್ಮಾಣ ಮಾಡ್ಬೋದು ಕಡಿಮೆ ಬಜೆಟಲ್ಲಿ ಅನ್ನೋದನ್ನು ಸಹ ನಿಮಗೆ ಇನ್ಫಾರ್ಮೇಷನ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಸೊ ಈ ಥರ ಟ್ರೆಂಚ್ಗಳನ್ನು ನಿರ್ಮಾಣ ಮಾಡಾದಮೇಲೆ ಅದು ಆಲ್ಮೋಸ್ಟ್ ಆಲ್ ನಾವು ಬೇಸಿಗೆಯಲ್ಲಿ ಬಿಡೋ ನೀರಿಂದ ಆಗಿರ್ಬೋದು, ಅಥವಾ ಈಗ ಬೇಸಿಗೆಗಾಲದಲ್ಲಿ ಬರುವಂಥ ಒಂದೆರಡು ಮಳೆಗಳಿಂದ ಆಗಿರ್ಬೋದು, ಅವು ಕಳೆ ಭರಿತವಾಗಿರ್ತವೆ, ಕಳೆ ತುಂಬಿಕೊಂಡಿರ್ತವೆ. ಸೊ ನೀವು ಪಕ್ಕದ ಲೈನಲ್ಲಿ ನೋಡ್ತಾ ಇರ್ಬೋದು ಯಾವ ಮಟ್ಟಿಗೆ ಕಳೆ ಇದೆ ಅಂತೇಳಿ. ಸೊ ಆ ಮಟ್ಟಿಗೆ ಕಳೆ ಬಂದಂತಾದಾಗ ಆ ನೀರು ಬಂದಂಥ ನೀರನ್ನು ಅದು ಸರಾಗವಾಗಿ ಕೆಳಗಡೆ ಇಳಿಜಾರು ಪ್ರದೇಶಗಳಿಗೆ ಸಾಗಿಸೋಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಅಡಿಕೆ ತೋಟಗಳು ಶೀತಕ್ಕೆ ತುತ್ತಾಗ್ತವೆ. ಶೀತಕ್ಕೆ ತುತ್ತಾದಾಗ ನಮ್ಮ ಹಿಂಗಾರುಗಳಾಗಲಿ ಮುಂಗಾರುಗಳಾಗಲಿ ಫಸಲು ಕಟ್ಟದೆ ತುಂಬಾ ಲಾಸ್ಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಸೊ ಆದ ಕಾರಣ ಮಳೆ ನಮಗೆ ಎಲ್ಲರಿಗೂ ಗೊತ್ತೇ ಇದೆ, ಮೇ ತಿಂಗಳಲ್ಲಿ 1 ಅಥವಾ 2 ಮಳೆಗಳು ನಮ್ಮ ಎಲ್ಲ ಪ್ರದೇಶಗಳಲ್ಲಿ ಬಂದು ಹೋಗ್ತವೆ. ಆ ಟೈಮಲ್ಲಿ ನಾವು ಆಳುಗಳನ್ನು ಹಿಡಿದು ಈ ಕಾನೆಗಳನ್ನು ಸೋಸೋದ್ರ ಮುಖಾಂತರ ನಾವು ನೀಟ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ತೋಟಕ್ಕೆ ಯಾವುದೇ ರೀತಿ ಮಳೆ ಹೆಚ್ಚಾದಾಗ ಆಗುವ ಹಾನಿ ತಪ್ಪತ್ತೆ. ಇನ್ ಕೇಸ್ ಮಳೆ ಕಡಿಮೆ ಆದರೂ ಸಹ ಮಳೆಗಾಲ ಅಂತ ಬಂದಾಗ 1-2 ಮಳೆ ಬಂದೇ ಬರುತ್ತೆ. ಲಾಸ್ಟ್ ಇಯರ್ ನೀವು ನೋಡಿರ್ಬೋದು. ಸೊ ಅದೇ ರೀತಿ ಈ ರೈತರು ಇನ್ನೊಂದು ವಿಶೇಷ ಏನು ಮಾಡಿದ್ದಾರೆ ಅಂತಂದರೆ ಪೈಪ್ ಲೈನ್ನ ಅದೇ ಟ್ರೆಂಚ್ ಒಳಗೇ ಮಾಡಿಟ್ಟಿದ್ದಾರೆ. ಸೊ ಇದರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಪೈಪ್ ಏನಾದ್ರು ಡ್ಯಾಮೇಜ್ ಆದಾಗ ಈಸಿಯಾಗಿ ರೀಪ್ಲೇಸ್ ಮಾಡ್ಬೋದು. ಆದರೆ ನೆಗೆಟಿವ್ ಏನಪ್ಪ ಅಂತಂದರೆ ಇನ್ ಕೇಸ್ ಬಿಸಿಲು ಜಾಸ್ತಿ ಆಯಿತು ಅಂದಾಗ ಡೈರೆಕ್ಟಾಗಿ ಪೈಪ್ ಬಿತ್ತು ಅಂತಂದರೆ ಪೈಪ್ನ ಟೆಂಪರ್ನ ಕಳ್ಕೊಳ್ಳೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈ ಆಪ್ಷನನ್ನು ತಗೊಳ್ಳೋಕ್ಕೂ ಮುಂಚೆ ಬಟ್ ಯಾವ ರೀತಿ ತೊಗೊತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಏಕೆಂತಂದರೆ ಟ್ರೆಂಚ್ ನಮಗೆ 2 ಅಡಿ ಬೇಕು ಅಂತಂದರೆ ನಾವು 3 ಅಡಿ ಟ್ರೆಂಚನ್ನು ಹೊಡೆದು ಆ 3 ಅಡಿ ಡೆಪ್ತಲ್ಲಿ ಪೈಪ್ಗಳನ್ನ 1 ಅಡಿ ಮಟ್ಟಿಗೆ ಮಣ್ಣನ್ನು ಮುಚ್ಚಿದ್ವಿ ಅಂತಂದರೆ ಅಲ್ಲಿಗೆ ನಮ್ಮ ಮೇನ್ ಪೈಪ್ ಲೈನು 1 ಅಡಿ ಮಣ್ಣಿನ ಮುಚ್ಕೊಂಡಿರುತ್ತೆ. ಇನ್ನು ಮೇಲೆ 2 ಅಡಿಗೆ ನಮಗೆ ಟ್ರೆಂಚ್ಗಳು ಸಹ ಅವೈಲಬಿಲಿಟಿ ಇರುತ್ತೆ. ಮತ್ತು ನಮಗೆ ಕ್ರಮೇಣವಾಗಿ ಗೊತ್ತೇ ಇದೆ ನಮ್ಮ ರೈತರ ಮಕ್ಕಳಿಗೆಲ್ಲರಿಗೂ ಏನಪ್ಪ ಅಂತಂದರೆ ಯಾವ ಭಾಗದಲ್ಲಿ ನಾವು ಜೆಟ್ ಅಥವಾ ಡ್ರಿಪ್ನ ಇಟ್ಟಿರ್ತೀವಿ ಆ ಭಾಗದಲ್ಲಿ ಅತಿ ಹೆಚ್ಚಾದ ನೀರು ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಆಗ ಈ ಟ್ರೆಂಚ್ ಇರೋದ್ರಿಂದಾಗಿ ಆ ಎಕ್ಸೆಸ್ ವಾಟರ್ ಎಲ್ಲನೂ ಟ್ರೆಂಚಲ್ಲಿ ನಿಲ್ಲುತ್ತೆ. ಸೊ ಆಗ ನಮಗೆ ತುಂಬ ದಿನಕ್ಕೆ ಶೀತಾಂಶವನ್ನು ಅಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಈ ಥರ ಅತಿ ಹೆಚ್ಚು ಬೆನಿಫಿಟ್ಗಳು ಇರೋದ್ರಿಂದ ನೀವು ನಿಮ್ಮ ತೋಟಕ್ಕೆ ಮಳೆಗಾಲದ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡ್ಕೋತಿದ್ದೀರಾ, ನೀವೇನಾದ್ರು ಸ್ಪೆಷಲಾಗಿ ಬೇರೆ ರೀತಿಯಲ್ಲಿ ಏನಾದ್ರು ಮಾಡಿದ್ರಿ ಅಂತಂದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಚಾರ ನಾನು ಹೇಳ್ತಾ ಇರೋದು ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಈ ವಿಡಿಯೋನ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ರೂ ರೈತರು ದಯವಿಟ್ಟು ಅವ್ರಿಗೂ ಇದನ್ನು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಅತಿ ಹೆಚ್ಚು ರೈತಾಪಿ ವರ್ಗದ ಕುಲಗಳಿಗೆ ಬೇಕಾದಂಥ ಉಪಯುಕ್ತವಾದಂಥ ವಿಷಯಗಳನ್ನು ಅತಿ ಹೆಚ್ಚು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಹೊಸ ವಿಚಾರಗಳನ್ನು ನಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.